ನ್ಯೂ ಐಪ್ಯಾಡ್ ಟಮ್ ನೋಡ್ದಾ ನ್ಯೂ ಐಪ್ಯಾಡ್ ಮನೆ ಹುಡ್ಕೋದಿತ್ತು ಒಂದು ಮೇ ಬಿ ನಮ್ಮ ವಿಲ್ಲಾಗಿಂತ ಮುಂಚೆ ಮನೆ ಕಾಣಿಸಿದ್ರೆ ಫಿಕ್ಸ್ ಆಗ್ಬಿಡ್ತಿದ್ದೆ ಅನ್ಸುತ್ತೆ ಕಿಡ್ನಿ ಬೇಕಿತ್ತು ನನಗೆ ಮಗ Okay, let's go. ಗೈಸ್ ಗುಡ್ ಮಾರ್ನಿಂಗ್ ಗೈಸ್ ಮೀಟ್ ಸೀಮಾ ಸೋನು ನಿಮಗೆ ನಾನು ಒಬ್ಬರು ಪರ್ಸನ್ನ ಮೀಟ್ ಮಾಡಿಸ್ತೀನಿ ಬನ್ನಿ ನನ್ನ ಪ್ಯಾಂಟ್ ಹಾಕ್ಕೊಂಡು ನೋಡಿ ಹೆಂಗೆ ಮಿಂಚ್ತಾ ಇದ್ದಾಳೆ ನನ್ನ ಪ್ಯಾಂಟ್ ಹಾಕ್ಕೊಂಡು ಜಿಮ್ಗೆ ಹೋಗಿದ್ದೆ ಏನು ವರ್ಕೌಟ್ ಮಾಡಿದೆ ಇವತ್ತು ಹೌದಾ ಮತ್ತೆ ಲೆಗ್ ಮುಟ್ಟಿದ್ರೆ ಯಾಕೆ ಹೇಳ್ತಾ ಇದೆಯಾ ಲೆಗ್ ವರ್ಕೌಟ್ ಮಾಡಿದ್ದಾಳೆ ಅಲ್ಲೆಲ್ಲ ಇಲ್ಲ ಇದೆ ಇರೋದು ಮಜಾ ಬರುತ್ತೆ ಹಿಂಗೆ ಬಿಡಿಸೋದ್ರಲ್ಲಿ ಗೈಸ್ ನಮ್ಮ ದಿನ ಕಾಫಿ ಕೇಳಿದ್ರೆ ಯಾವುದೋ ಡಬ್ಬ ಕಾಫಿ ಕೊಡ್ತಾ ಇದಾರೆ ಇದು ಬೇಡ ನನಗೆ ಬೇರೆ ಕಾಫಿ ಹಾ ಏನು ಯಾರ್ದು 35 ಯಾವ್ದಕ್ಕೆ ಅದಕ್ಕೆ ಹೇಳಿದಲ್ಲ 35 ಅಂತ ನೋಡಲ್ಲೇ ಯಾವ್ದಕ್ಕೆ ನಾನೆಲ್ಲ ಹೇಳಿದೆ ನೋಡಲ್ಲೇ ಅಲ್ಲ ಯಾವ್ದಕ್ಕೆ ನಾನೆಲ್ಲ ಹೇಳಿದೆ ಅದೇ ಅಪ್ಪ ಏನೋ ಕನ್ಸ್ ಕಾಣ್ತಾ ಇದ್ದಾರೆ ಗೈಸ್ ಅಪ್ಪ ರಿಯಾನಾ ಅವ್ರೆ ನೋಡಿದ್ರಾ ನಿಮ್ ಗಂಡಂಗೆ ಐಫೋನು ಬೇಕಂತೆ ಈಗ ರಾಡೋ ವಾಚ್ ಬೇಕಂತೆ ನಾಳೆ ಮದುವೆ ಮಾಡಿಸು ಅಂತಾರೆ ಮಾಡಿಸ್ಬಿಡು ಏನ್ಪಾ ನಾನು ಜೋಕ್ ಮಾಡಿದ್ದು ನೀವು ನೋಡಿದ್ರ ಈ ವಿಡಿಯೋಗೆ ಹೇಳಿ ಈ ವಿಡಿಯೋಗೆ 50,000 ಬಂದ್ರೆ ಕೊಡ್ತೀನಿ ಅಂತ ಹೇಳಿ ಯಾವ್ದು ಈಗ ಮಾಡ್ತಿರೋ ವಿಡಿಯೋಗೆ 50,000 ಲೈಕ್ ಬಂದ್ರೆ ಕೊಡಿಸ್ತೀನಿ ಈಗ ಮಾಡಿದ್ರೆ ನಮ್ಮ ಬಗ್ಗೆ ಏನ್ ತಿಳ್ಕೊಂತಾರೆ ನಮ್ಮ ಮನೆ ಗೈಸ್ ಇಷ್ಟು ಬೇಗ ಅವರು ಒಂದಿನದಲ್ಲಿ 18 ಅವರಲ್ಲಿ 35,000 ಲೈಕ್ ಕೊಟ್ಬಿಡ್ತೀರಾ ಈಗೇನ್ ಮಾಡೋದು ನಾನು ಯೋಚನೆ ಮಾಡ್ತಾ ಇದ್ದೀನಿ What is the farm? Hi, so welcome back to my new vlog guys ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಾನು ವಾಕಿಂಗ್ ಮಾಡ್ತಾ ಆ್ಯಂಡ್ ಈಗ ಕಾಫಿ ಕುಡಿಬೇಕು ನನಗೆ ಕಾಫಿ ಒಂದು ಅಭ್ಯಾಸ ಚಿಕ್ಕ ವಯಸ್ಸಿಂದನೂ ಚಿಕ್ಕ ವಯಸ್ಸಿಂದ ಅಂದರೆ ನ್ಯೂಸ್ ಪೇಪರ್ ಹಾಕಕ್ಕೆ ಹೋಗಿದ್ನಲ್ಲ ಅವಾಗ 4 ಗಂಟೆಗೆ ಎದ್ದು ನಾವು ಪೇಪರ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಡಿಸ್ಟ್ರಿಬ್ಯೂಷನ್ಗೆ ಹೋಗೋಕೆ ಮುಂಚೆ ಒಂದು ಕಡೆ ನಿಂತ್ಕೊಂಡು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕಾಫಿ ಕುಡಿತಿದ್ವಿ ಒಂದಿನ ಒಬ್ಬೊಬ್ರು ಕುಡಿಸ್ಬೇಕು ಅಂತ ಕಾಫಿ ಮತ್ತು ಬನ್ನು ಸೊ ಅವಾಗಿಂದ ಬೆಳಗ್ಗೆ ಎದ್ಮೇಲೆ ಕಾಫಿ ಕುಡಿಯೋ ಅಭ್ಯಾಸ ಆಗ್ಬಿಟ್ಟಿದೆ ಸೊ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿದ್ಬಿಟ್ಟು ಕಾಫಿ ಇರಲೇಬೇಕು ಕಾಫಿ ರೆಡಿ ಆಗ್ತಿದೆ ನಾನು ಕಾಫಿ ಕುಡಿದ್ಮೇಲೆ ನನ್ನ ಡೇ ಸ್ಟಾರ್ಟ್ ಅನ್ನೋ ಥರ ಲೆಕ್ಕ ನನಗೆ ಎಷ್ಟು ಜನ ನೀವು ಕಾಫಿ ಅಡಿಕ್ಸ್ ಇದ್ದೀರಾ ಎಲ್ಲ ಟೀ ಅಡಿಕ್ಸ್ ಇದ್ದೀರಾ ಕಾಮೆಂಟ್ ಹಾಕಿ ಟೀ ಅಡಿಕ್ಸ್ಗಳು ಜಾಸ್ತಿ ಇದ್ದಾರೆ ನಮ್ಮ ಊರಲ್ಲೆಲ್ಲ ಹೆವಿ ಟೀ ಕುಡಿತಾರೆ ಜನ ಬನ್ನಿ ಈಗ ಹೋಗಿ ನಮ್ಮ ಮುಂದಿನ ಕೆಲಸ ಮಾಡೋಣ ಎಚ್ಕೋ ಗೈಸ್ ನಾನು ತುಂಬಾ ದಿನದಿಂದ ಒಂದು ಕನ್ಸ್ಕೊಂಡು ಹೇರ್ಗೆ ಒಂದು ಪೌಡ್ರ್ ಬರುತ್ತೆ ಸೆಟ್ ಮಾಡ್ಕೊಳ್ಳೋಕ್ಕೆ ಜೆಲ್ ಬದಲು ಪೌಡ್ರು ಅದಕ್ಕೆ 1,000 ರೂಪಾಯಿ ಖರ್ಚು ಮಾಡಿ ತರಿಸಿದ್ದೆ ನಮ್ಮ ಮನೇಲಿ ಅದನ್ನ ಕಸಕ್ಕೆ ಬಿಸಾಕ್ಬಿಟ್ಟಿದ್ದಾರೆ ಇಲ್ಲೆಲ್ಲೋ ಸಿಕ್ತಾ ಇವಾಗ ತಗೊಳ್ಳೋದ ಕಸದೋನು ವೆರಿ ಗುಡ್ ಪ್ರೌಡ್ ಆಫ್ ಯು ಪ್ರೌಡ್ ಆಫ್ ಯು ಗೈಸ್ ಹೌದಾ ನಾನು ಕವರ್ಗಳು ಎತ್ತಾ ಇದ್ದೀರಾ ಅನ್ಕೊಂಡೆ ಡಬ್ಬ ನೀವು ಎತ್ತಾ ಇದ್ದೀರಾ ಅಂತ ಗೊತ್ತಾಗಿಲ್ಲ ನನಗೆ ನೆಕ್ಸ್ಟ್ ಟೈಮ್ ಸ್ವಲ್ಪ ನೋಡಿ ಆಯ್ತಾ ಗೈಸ್ ಹೊಸ ಡಬ್ಬ ಓಪನ್ ಮಾಡೇ ಇಲ್ಲ ಗೈಸ್ ಕವರ್ ಹಿಂಗೆ ಒಂದು ಕವರ್ ಹಿಂಗೆ ಈ ಥರ ಒಂದು ಕವರಿಂದ ತೆಗೆದು ಹಿಂಗೆ ನಾನು ಹಿಂಗೆ ಬಿಸಾಕಿರ್ತೀನಿ ನನ್ನ ರೂಮಲ್ಲಿ ಕಸ ಥರ ಎಲ್ಲ ಹಿಂಗೆಲ್ಲ ಕವರ್ಗಳೆಲ್ಲ ಬಿದ್ದಿಲ್ಲಿ ಸೈಡಲ್ಲಿ ಇತ್ತು ಅವರೆಲ್ಲ ಹಿಂಗೆ ಎತ್ಕೊಂಡು ಹೋಗಿ ಆಂಟಿ ಎಸ್ಬಿಟ್ಟಿದ್ದಾರೆ ನಾನು ನಿನ್ನೆ ಎಲ್ಲ ಟೆನ್ಷನ್ ಆಗಿದ್ದೀನಿ ಎಲ್ಲೋಯ್ತು ಅಂತ ನಿನ್ ತಪ್ಪದು ನಂದು ಹೆಂಗೆ ತಪ್ಪು ಎತ್ತಿಡ್ಬೇಕು ನಿನ್ ವಸ್ತು ನೀನ್ ಎತ್ತಿಡ್ಬೇಕು ಹೌದಾ ಯಾರು ತಪ್ಪು ಹೇಳು ಬೇಗ ಹೇಳು ಹಾ ತಪ್ಪು ಯಾರ್ದು ಬೇಗ ಹೇಳು ಯಾರು ತಪ್ಪು ಜೋರಾಗಿ ಹೇಳು ಬಾಯ್ಬಿಟ್ಟು ನಂದೇ ತಪ್ಪು ಬಂದ್ ಮಾತಾಡ್ತಿದ್ದಾರೆ ಇಲ್ಲೇ ಬಿದ್ದಿತ್ತು ಗೈಸ್ ನೋಡಿ ನಮ್ಮ ಅಮ್ಮ ಮತ್ತೆ ನಮ್ಮ ಅಕ್ಕ ಊಟ ಬ್ರೇಕ್ಫಾಸ್ಟ್ ತಿಂಡಿ ಲಂಚ್ ಊಟ ಸ್ನಾಕ್ ತಿಂಡಿ ಡಿನ್ನರ್ ಇದು ತಿಂಡಿ ಅದು ತಿಂಡಿ ಹೆಂಗಾಗುತ್ತೆ ತಿಂಡಿ ಕಿಚನ್ ಅಲ್ಲಿ ಅಂಟಿಸ್ಬೇಕು ಅಂತ ಪ್ಲಾನ್ ಮಾಡಿದೀವಿ ನಾವು ಬಿಕಾಸ್ ಡಯಟ್ ಫಾಲೋ ಆಗ್ತಿಲ್ಲ ನಂದು ಯಾಕೆ ಆಗ್ತಿಲ್ಲ ಟೈಮಿಗೆ ಬರೀ ಬೇಗ ಬರೀ ಬಾಯಿಲಿ ಸಂಡೇ ಚೀಟ್ ಡೇ ಅಂತ ಯಾರು ಹೇಳಿದ್ದು ನನ್ನ ಹತ್ರ ಕೇಳ್ದ ನೀನು ನನ್ನ ಹತ್ರ ಕೇಳ್ದ ಆಲ್ ಓವರ್ ಸಂಡೇ ಯಾಕೆ
ಆಗ್ತಿದ್ರಂದ್ರೆ ನೀನ್ ಆಲ್ರೆಡಿ ಚೀಟನೆ. ನೀನ್ ಎವ್ರಿಡೇ ಚೀಟೆ ಸ್ವಲ್ಪ ಚೀಟಲ್ಲಿ ಇದ್ದೀನಿ ಗೈಸ್. ಈಗ ಬ್ಯಾಕ್ ಟು ಟ್ರ್ಯಾಕ್. ರಾತ್ರಿ ಕದ್ದಿ ಮುಚ್ಚಿ ಬಿರಿಯಾನಿ ತಿಂತಾನೆ, ಇದು ಚೀಟೆ ಅಲ್ವಾ? ಮಾಡಿದ್ರು ಇವನು ಬಿರಿಯಾನಿನೇ ತರ್ಸ್ಕೊಂತಿರ್ತಾನೆ. ಗೈಸ್ ನನಗೆ ಚಿಕ್ಕ ವಯಸ್ಸಲ್ಲಿ ಒಂದು ಕನ್ಸಿತ್ತು, ಡೈಲಿ ಬಿರಿಯಾನಿ ತರ ತಿನ್ನೋ ತರ ಲೈಫ್ ಆಗ್ಬೇಕು ಅಂತ. ಅದಕ್ಕೆ ಯಾವತ್ತು ಬಿರಿಯಾನಿ ಮಾಡಲ್ಲ ನಮ್ಮ ಮನೇಲಿ, ಅವ್ರು ಬಿರಿಯಾನಿ ತರಿಸ್ಕೊಂಡು ತಿಂತೀನಿ. ಗೈಸ್ ನಮ್ಮ ಅಕ್ಕ ಬರ್ದಿದ್ದಾಳೆ. ಎಲ್ಲಿ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಎಲ್ಲ ಯಾಕೆ ಬರ್ದಿಲ್ಲ? ಇದ್ಯಾಕೆ ಬರ್ದಿಲ್ಲ ಇಲ್ಲಿ ಟ್ಯೂಸ್ಡೇ, ಫ್ರೈಡೇ? ಇವ್ರು ಏನೋ ಡ್ರಾಯಿಂಗ್ ಮಾಡ್ತಾವ್ ನೋಡಿ. ಟ್ಯೂಸ್ಡೇ ಬಂದಿ ದೋಸೆ, ಥರ್ಸ್ಡೇ ಬಂದಿ ಪೂರಿ ಇಲ್ಲ ಏನೋ ಅಂತೀನಿ. ಇದೇ ಇದನ್ನೇ ರಿಪೀಟ್ ಮಾಡ್ತೀರಾ? ಸರಿ, ಏನೋ ಮಾಡಿ Saturday ಬಂದಿ ಬರೀ ಅದನ್ನು ಪ್ರಾಪರ್ ಆಗಿ ಬರೀ. ಅವ್ರಿಗೂ ಒಂದು ಐಡಿಯಾ ಇರುತ್ತೆ. ಬರೀ ಯಾರು ಐಡಿಯಾ ಇರುತ್ತೆ? ಕುಕ್ ಮಾಡೋರಿಗೆ. ಸೊ ನನ್ನ ತುಂಬಾ ದಿನದ ಆಸೆ ಒಂದು ಐಪ್ಯಾಡ್ ತಗೋಬೇಕು ಅಂತಿತ್ತು. ನೀವು ನೋಡಿ ಟೆನ್ಷನ್ ಆಗ್ಬಿಡ್ತೀರ. ನಂಗೆ ಮೊನ್ನೆ ವ್ಲಾಗಲ್ಲಿ ನೋಡಿದ್ರೆ ಐಪ್ಯಾಡ್ ಸೆಲೆಕ್ಟ್ ಮಾಡಿದ್ ನೋಡಿದ್ರಿ, ಬಟ್ ತಗೊಂಡ ಇಲ್ವಾ ಅನ್ನೋದು ನಿಮ್ಗೆ ನಾನು ಪರ್ಫೆಕ್ಟ್ ಆಗಿ ಹೇಳಿರ್ಲಿಲ್ಲ. ಸೊ ಇಲ್ಲಿ ఇక్కడ వచ్చింది చూడండి, ఐప్యాడ్ వచ్చింది చూడండి. ಮೊಬೈಲ್ ಪ್ಲಾನೆಟಿಂದ ತಂದಿರೋದು. ಮುಂಚೆ ಥರ ನಾನೇ ನನ್ನ ಕೈಯಾರ ಬ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಇಬ್ಬರು ಆ ಕಡೆ ಒಂದು ಈ ಕಡೆ ಒಂದು ಕ್ಯಾಮ್ರಾ ಇಟ್ಕೊಂಡು ಟೀಮ್ ಇರ್ತಿತ್ತು. ಸೊ ಇಲ್ಲ, ಇವತ್ತು ನಾನೇ ಎಲ್ಲ ಬ್ಲಾಗ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಹಂಗೆ ಸೊ ಇದು ಹೊಸ ಐಪ್ಯಾಡ್ ಅಲ್ಲ, ನಮ್ಮ ಫ್ರೆಂಡು ಒಂದು ದಿನ ಯೂಸ್ ಮಾಡಿರೋ ಐಪ್ಯಾಡು, ಒಂದು 3-4 ದಿನ ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೆ ತಗೊಂಡೆ. ಬನ್ನಿ ಓಪನ್ ಮಾಡೋಣ. ಗಾಯ್ಸ್ ವಾವ್, ನೋಡಿ ಗೈಸ್ ಹೆಂಗಿದೆ ತಟ್ಟೆ. ಇದು ನಿಮ್ಗೆ ಚಿಕ್ಕದು ಅನ್ನಿಸ್ತಿರ್ಬೋದು, ಬಟ್ ದಿಸ್ ಇಸ್ ವೆರಿ ಬಿಗ್. ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ ನಾನು ನಿಮ್ಗೆ? ಈಗ ಎಷ್ಟು ಹೊಡೆದಿದೆ ಇದು ಅಂತ ಗೊತ್ತಾಗ್ತಿದೆ, ಎಷ್ಟು ಹೊಡೆದಿದೆ ಇದು ಅಂತ. ನೋಡಿ ಹಿಂಗೆ ಹಿಂದೆ ನೋಡ್ರೆ ಗೊತ್ತಾಗುತ್ತೆ. ಸಿ ಲುಕ್ ಅಟ್ ದಿಸ್. ನನ್ನ ಫೇಸ್ಗಿಂತ ದೊಡ್ಡದು. ನಮ್ಮ ಮುಂಚೆದ ಐಪ್ಯಾಡ್ ಎಷ್ಟು ದೊಡ್ಡದು ಗೊತ್ತಾ? ಅರ್ಧ ಸೈಜ್ ಅದು. ಇದ್ರದ್ದು ಅರ್ಧ ಸೈಜ್. ಅದು ತೋರಿಸ್ತೀನಿ. ಆನ್ ಮಾಡೋಣ. ಆನ್ ಆಯ್ತುಂದಿ ಗಾಯ್ಸ್. చూడండి ತೆಲುಗು ಕಲಿತಾ ಇದ್ದೀನಿ ಗೈಸ್. ನೋಡಿ ಗೈಸ್, ವಾವ್. ಕ್ಯಾಮ್ರಾ ನೋಡಿದ್ರೆ ನೀವು ಸೂಪರ್ ಅಂತೀರಾ. ನೋಡಿ ಹೆಂಗಿದೆ ಕ್ಯಾಮ್ರಾ, ಕ್ರೇಜಿ ಅಲ್ಲ? ಮಿರರ್, ಲಿಟ್ರಲಿ ಮಿರರ್. ನೋಡಿ ಅಲ್ಲಿ ಹೆಂಗೆ ಕಾಣ್ತಿದ್ದೆ, ಇಲ್ಲಿ ಹಂಗೆ ಕಾಣ್ತಿದ್ದೆ ನೋಡಿ. ಇದರಲ್ಲಿ ಮೂವೀಸು, ಗೇಮ್ಸು ಇದೆಲ್ಲ ನೋಡೋಕ್ಕೆ ಆಡೋಕ್ಕೆ ತಂದಿರೋದಲ್ಲ. ಇದು ಕೆಲಸ ಇದೆ. ನಮ್ಮ ಟೀಮಲ್ಲಿ ಒಬ್ರಿಗೂ ಯೂಸ್ ಮಾಡಬೇಕಿತ್ತು. ಸೊ ಟೀಮಿಗೆ ಬೇಕಿತ್ತು, ಅದಕ್ಕೆ ಅದನ್ನ ನಾವು ತಂದಿರೋದು. ಆಮೇಲೆ ಚಿಲ್ ಮಾಡೋಕ್ಕಲ್ಲ. ನೋಡಿ ಗೈಸ್, ಎಷ್ಟು ಆ್ಯಪಲ್ ಐಟಮ್ಸ್ ಇದೆ ನಮ್ಮ ಮನೇಲಿ. ಈಗ ಖುಷಿ ಆಗ್ತಿದೆ. ಒಂದು ವ್ಲಾಗ್ ಮಾಡ್ತೀನಿ ಗೈಸ್, ಆಲ್ ದ ಆ್ಯಪಲ್ ಐಟಮ್ಸ್ ಇನ್ ಮೈ ಹೋಮ್ ಅಂತ. ಏನಂತೀರಾ ಗೈಸ್? ನಮ್ಮ ಹೊಸ ಐಪ್ಯಾಡ್ನ ನಮ್ಮೆಲ್ಲರಿಗೂ ತೋರ್ಸೋಣ ಬನ್ನಿ. ನ್ಯೂ ಐಪ್ಯಾಡ್. ನಿಜ ಇಷ್ಟು ಹೊಡೆದಿತ್ತ ನನ್ನ ಹತ್ರ? ಹಾಂ, ನನಗೆ ಅಲ್ಲ, ನಿಮಗಲ್ಲ. ಅಯ್ಯೋ, ನೀವೇನ್ ಮಾಡ್ತೀರ ಇಷ್ಟು ಐಪ್ಯಾಡ್ ಇಟ್ಕೊಂಡು? ಐಪ್ಯಾಡ್ ಹೊಸದು ನೋಡಿ ಅಂತ ಕೊಡ್ತಾ ಇರೋದು. ತೋಳಿ ನೋಡ್ದ ಸೈಲ್? ಟಿವಿ ಚೆನ್ನಾಗಿದೆ. ಅದೆಲ್ಲ ಇವತ್ತು ಮಾಡಿಲ್ಲ. ಅವ್ನು ಓಡಕ್ಕಾಗಲ್ಲ. ಲೆಗ್ ವರ್ಕೌಟ್ ಮಾಡ್ಬಿಟ್ಟಿದ್ದಾನೆ. ಲೆಗ್ ವರ್ಕೌಟ್ ಮಾಡೋದನ್ನ ಇವತ್ತು ಮಾಡ್ರೆ ನಾವು ಇವಾಗ ಯಾಕೆ ಬರುತ್ತೆ ನೋಡಿ ಗೈಸ್. ಹೊಸ ಐಪ್ಯಾಡ್ ನಮ್ಮ ರಿಯಾಕ್ಷನ್ ಜಾ. ಹಂಗೆಲ್ಲ ಗಲೀಜ್ ಕಾಳು ಮುಟ್ಟಬೇಡಿ. ಹಂಗಿದೆ. ಫಸ್ಟ್ ಯೂಟ್ಯೂಬ್ ಓಪನ್ ಮಾಡ್ತೀರಲ್ಲ, ಕ್ಯಾಮ್ರಾ ನೋಡಿ, ಕ್ಯಾಮ್ರಾ ಹಂಗಿದೆ. ಏನ್ ದೊಡ್ಡದಾಗ ಕಾಣ್ತಿದೀನಿ. ಎಷ್ಟು ಹೊಡೆದಿದೆ ನೋಡಿ ವಯಸ್ಸಿದು. ಮಿರರ್ ಇದ್ದಂಗೆ ಐತೆ. ಹಾ, ಮಿರರ್ ಮುಖ ನೋಡ್ಕೊಂಡಂಗೆ. ಇದು ನೋಡಿ, ಹಿಂಗ್ ನೋಡಿ, ಹಿಂಗೆ ಮಿರರ್ ತರ ಕಾಣ. ಹಿಂಗ್ ನೋಡಿ ಅಲ್ಲ, ಮಿರರ್. ಯೂಟ್ಯೂಬಲ್ಲಿ ಪ್ಲೇ ಮಾಡಿ ಅಂದ್ರೆ ಫಸ್ಟ್ ಏನ್ ಪ್ಲೇ ಮಾಡ್ತೀರಾ? ನಮ್ಮ ಚಾನೆಲ್ ನೋಡಿ ಗೈಸ್. ನಮ್ಮ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ? ಟಿವಿ ನೋಡ್ದಂಗೆ ಕಾಣ್ತಿದೆ ನನಗೆ. ಹೆಂಗಿದೆ ಇವಾಗ ನೀವು ರಿಮೂವ್ ಮಾಡೋದು ನೋಡಿ. ಈ ಬ್ಲಾಗ್ ಬೇಡವಂತ. ಯಾಕೆ ಈ ಬ್ಲಾಗ್ ಬೇಡ? ಯಾಕೆ ಈ ಬ್ಲಾಗ್ ಬೇಡ? ಟಮ್ ನೋಡ್ದಾ? ದೊಡ್ಡದಿದೆಯಲ್ಲ ಸಖತ್ತು. ಮತ್ತೇನು ಕೊಡದೆ? ನಾಟಕ ಅಲ್ವಾ ಅದು? ಕೊಡು ಸಾಕು.
ನ್ಯೂ ಐಪ್ಯಾಡ್ ಹೆಂಗೆ ಕ್ಯಾಮ್ರಾ ಹಿಂಗ ಅದಲ್ಲ ಬೆಳ್ಳಗೆ ಕಾಣ್ತೀನಿ ಇದರಲ್ಲಿ. ನಾನು ಬೆಳ್ಳಗಿದ್ದೀನಿ. ಅಲ್ಲ ಸಾರಿ, ಕ್ಯೂಟಾಗಿ ಕಾಣ್ತೀನಿ ಇದರಲ್ಲಿ. ಸೋನು ಈಗ ಹೇಳು, ಕ್ಯೂಟಾಗಿ ಕಾಣ್ತೀನಿ ಇದರಲ್ಲಿ. ನಾನು ಕ್ಯೂಟ್ ಆಗಿದ್ದೀನಿ. ಹೆಂಗು ಅದ್ರೆ ತಿಂದಿರೋದೆಲ್ಲ ಆಚೆ ಬಂದ್ಬಿಡು. ಸಾಕಾ? ಅಷ್ಟೇನಾ? ಸಕ್ಕತ್ತಾಗಿದೆ. ಅಷ್ಟೇ? ನಾ ನೋಡಲ್ಲ ಬೇರೆ ಏನ್ ನೋಡ್ಬೇಕು? ಯೂಟ್ಯೂಬ್ ನನ್ ನೋಡು ಹೆಂಗಿದೆ ನಂದು ಎಕ್ಸ್ಪೀರಿಯನ್ಸ್. ಸಬ್ಸ್ಕ್ರೈಬ್ ಮಾಡೋಣ ಇದು. ನಂದೇ ಅಕೌಂಟ್ ಇರೋ ಸಬ್ಸ್ಕ್ರೈಬ್ ಆಗಿರುತ್ತೆ. ನಮ್ಮ ಅಕ್ಕ ಚಾನಲ್ ನೋಡೋಣ ಹೆಂಗಿದೆ ನೋಡೋದು. ಹೊಸ ಐಪ್ಯಾಡು ಹೊಡೆದಿದೆಯಾ? ಟಿವಿ ತಂಗಿದೆಯಲ್ಲ, ಇದು ಕನೆಕ್ಟ್ ಮಾಡಿ ಲ್ಯಾಪ್ಟಾಪ್ ಮಾಡ್ಬೋದು. ಫಸ್ಟ್ ಯೂಟ್ಯೂಬ್ ಸೋನು ವಿಡಿಯೋಸ್ ನೋಡ್ತಾರೆ ನೋಡಿ ಗಾಯ್ಸ್. ಸೀಮಾ ಸೋನು ಫ್ಯಾನ್ ಇವರು. ಫ್ಯಾಮ್ ಸಮೀರ್ ಚಾನಲ್ ಅಲ್ಲ, ಸೀಮಾ ಸೋನು. ನೀವೇ ನೋಡಿ ಸೀಮಾ ಸೋನು ನೋಡಿ ನೋಡಿ ನೋಡಿ. ಇಲ್ಲ ಬನ್ನಿ, ಸಾಕು ಬನ್ನಿ, ಸಾಕು ಬನ್ನಿ ಗೈಸ್. 35,000 ಲೈಕ್ ಕೊಡಿ. 45,000 ಚೇಂಜ್ ಲೈಕ್ ಕೊಟ್ಬಿಟ್ಟಿದ್ದೀರಾ. ನಮ್ಮಪ್ಪ ನನ್ನ ಬಿಡಲ್ಲ ಈಗ ನೋಡಿ, ಸಾಯಿಸ್ತಾರೆ. 45,000 ಲೈಕ್ ಆಗೋಗಿದೆ. 10,000 ಲೈಕ್ ಜಾಸ್ತಿ ಆಗಿದೆಯಲ್ಲ. ನಾನು ಹೇಳಿದ್ 35. ಯಾಕದು 10,000 ಜಾಸ್ತಿ ಆಯ್ತು? ಅಂದ್ರೆ ಡಬಲ್ ಕ್ಯಾನ್ಸಲ್. ನೋಡಿಲ್ಲ. ಇಲ್ಲ 35 ಹೇಳಿದ್ನು, 45,000 ಬೇಡ ನಮ್ಗೆ. 50 ಹೇಳ್ಬೇಕಣ್ಣ ನಾನು. ಹೌದಾ? ಅದಕ್ಕೆ ಇಲ್ಲೇ ಅಂದ್ರೆ ನೀನ್ ಹೇಳ್ದಂಗೆ 35. ಈ ದುಬೈಗೆ ಹೋಗೋದಲ್ವಾ, ಅದಕ್ಕೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅವರು. ಓ ಸರಿ 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 ಗೈಸ್, ಸರಿ ಬನ್ನಿ. ಕ್ಯಾಲ್ಸಿ ನೋಡಿ ಹೆಂಗಿದೆ ನೋಟ್ಸ್. ಇಲ್ಲಿ ಕ್ಯಾಮ್ರಾ ಎಲ್ಲಿದೆ ಅಂತಾನೆ ಅರ್ಥ ಆಗ್ತಿಲ್ಲ ಇದ್ರಲ್ಲಿ ನನಗೆ. ಓ ಇಲ್ಲಿದೆ ಕ್ಯಾಮ್ರಾ. ಇದು ಲೇಟೆಸ್ಟ್ ಐಪ್ಯಾಡ್, ಇದು ಲೇಟೆಸ್ಟ್ ಐಪ್ಯಾಡು. ಖುಷಿ ಆಯ್ತು. ಫಸ್ಟ್ ಐಫೋನ್ ಲೈಫಲ್ಲಿ ತೊಗೊಂಡಿದ್ದು ಇತ್ತು ನೋಡಿ, ಖುಷಿ. ಆ ಖುಷಿ ಇಲ್ಲ ಗೈಸ್. ಸೊ ವಾಟ್ ಎವರ್ ಯು ಬೈ, ಫಸ್ಟ್ ಇಸ್ ಫಸ್ಟ್, ಆಲ್ವೇಸ್ ಫಸ್ಟ್. ನಾನು ನೋಡಿ ರೀಸೆಂಟಾಗಿ ನಾನು ಒಂದು ಸೂಟ್ ತಗೋಬೇಕು ಅಂತ ಹೋದೆ, ನಿಮ್ಗೆ ನೆನಪಿದ್ರೆ. ಆ ಒಂದು ಸೂಟ್ ತೊಗೊಳ್ಬೇಕಾದ್ರೆ ತುಂಬ ಎದುರಿದೆ, ತುಂಬ ಭಯ ಆಗ್ತಿತ್ತು. ಬಿಕಾಸ್ ಒಂದು ಸೂಟ್ ನನಗೆ 20,000 ಆಗುತ್ತೆ, 25,000 ಆಗುತ್ತೆ. ಅಂದರೆ ನನ್ನ ಕೈಲಿ ಆಗಲ್ಲ, ಸೂಟ್ ನನ್ನ ಕೈಲಿಲ್ಲ. ನಾನು ಮುಂಚೆ ರೆಂಟ್ ಸೂಟ್ ಯೂಸ್ ಮಾಡ್ತಿದ್ದೆ. ರೆಂಟಿಗೆ ಇಸ್ಕೊಂಡು ಈವೆಂಟ್ಸ್ಗೆ, ಮದುವೆಗಳಿಗೆಲ್ಲ ಹಾಕೊಂಡು ಹೋಗ್ತಿದ್ದಿದ್ದು ರೆಂಟ್ ಸೂಟ್ಸ್ನ. ಆಮೇಲೆ ನಂಗೆ ಒಂದು ದಿನ ಹಿಟ್ಟಾಯಿತು, ನಾನು ರೆಂಟ್ ಸೂಟ್ ಎಲ್ಲ ಯೂಸ್ ಮಾಡಬಾರ್ದು, ಯಾಕೆ ರೆಂಟ್ ಸೂಟ್ ಯೂಸ್ ಮಾಡೋದು ಬೇಡ, ಹೊಸ ತೊಗೊಂಬಿಡೋಣ ಅಂತ ಅನಿಸ್ತು ಒಂದಿನ. ಸೊ ಆಯಿತು ಅಂತೇಳಿ ಬೈ ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಭಯ ಇತ್ತು. ತುಂಬ ದಿನ ಯೋಚನೆ ಮಾಡಿದೆ, ಬೇಕಾ ಈಗಲೇ ಇಷ್ಟು ದುಡ್ಡು ಖರ್ಚು ಮಾಡಬೇಕಾ, ಸೂಟಿಗೆಲ್ಲ 20,000 ಇರುತ್ತೆ, ಒಂದು ಬಟ್ಟೆಗೆ 20,000 ಯಾರು ಖರ್ಚು ಮಾಡ್ತಾರೆ ಅನ್ನೋ ಥರ ಎಲ್ಲ ಅನಿಸ್ತಿತ್ತು. ಆಮೇಲೆ ಸರಿ ಆಯಿತು, ಫೈನಲಿ ತೊಗೊಳ್ಳೋಣ ಅಂತೇಳಿ ಹೋಗಿ ತೊಗೊಂಡಿದ್ದು. ನೀವು ನೋಡಿದ್ರಿ ನಿಮ್ಮ ವ್ಲಾಗಲ್ಲಿ, ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಅಂದರೆ ನೋಡಿ. ಈಗ ನಾನು ಎಷ್ಟು ಸೂಟ್ ತರ್ತಿದ್ದೀನಿ ನೋಡಿ. ಲುಕ್ ಅಟ್ ದಿಸ್ ಗೈಸ್. ನನ್ನ ಇನ್ನೆರಡು ಸೂಟ್ ವಾಷಿಂಗ್ ಹೋಗಿದೆ. ಇದೇನಾ? ಇದಲ್ಲ, ಅದು ವಾಷಿಂಗ್ ಹೋಗಿದೆ ಸೂಟ್ ನಾನು ಫಸ್ಟ್ ತೊಗೊಂಡಿದ್ದು. ಆ ಸೂಟ್ ತೊಗೋಬೇಕಾದ್ರೆ ಇದ್ದಿದ್ದು ಭಯ, ಇದೆಲ್ಲ ತೊಗೋಬೇಕಾದ್ರೆ ಇರಲಿಲ್ಲ. ಆ ಸೂಟ್ ತೊಗೊಂಡು ಹಾಕೊಂಡ್ಮೇಲೆ ಇದ್ದಿದ್ದು ಮಜಾ, ಇದೆಲ್ಲ ತೊಗೊಂಡ್ಮೇಲೆ ಬಂದಿಲ್ಲ. ಸೊ ಆಲ್ವೇಸ್ ಫಸ್ಟ್ ಥಿಂಗ್, ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ಗ್ರೇಟ್. ಸೊ ಎಂಜಾಯ್ ದಟ್ ಎಕ್ಸ್ಪೀರಿಯನ್ಸ್. ಅದು ಬಿಟ್ಟರೆ ಇನ್ನೊಂದು ನನ್ನ ಲೈಫ್ ಲೆಸನ್ ಏನು ಅಂದರೆ, ಫಸ್ಟ್ ತೊಗೋಬೇಕಾದ್ರೆ ಆಗೋ ಭಯ ನೆಕ್ಸ್ಟ್ ನೀವು ತೊಗೋಬೇಕಾದ್ರೆ ಆಗಲ್ಲ. ನಾನು ಫಸ್ಟ್ ಸೂಟ್ ತೊಗೋಬೇಕಾದ್ರೆ ಫುಲ್ ಅಯ್ಯೋ ಪೇ ಮಾಡ್ಬೇಕಾದ್ರೆ ನಾನು ಸ್ವೆಟ್ಟಲ್ಲಿದ್ದೆ. ನಮ್ಮ ಅಕ್ಕಗೆ ಅಯ್ಯೋ ಮಾಡಬೇಕಾ ಅಷ್ಟು, ತೊಗೋಬೇಕಾ ಅಷ್ಟು ಅನ್ನೋ ಫೀಲಿಂಗಲ್ಲಿದ್ದೆ. ಅದಾದ್ರೆ ನಾನು ತೊಗೋಬೇಕಾದ್ರೆ ನೆಕ್ಸ್ಟ್ ನೋಡಿ ಇನ್ನೂ ಬರ್ತಾ ಇದೆ ಒಂದಷ್ಟು. ಬಿಕಾಸ್ ನಾನೊಂದು ಏನೋ ಒಂದು ಇವೆಂಟ್ಗೆ ಪ್ಲಾನ್ ಮಾಡಿದ್ದೀನಿ ಸೂಟ್ಸ್ನ. ಸೊ ಇದೆಲ್ಲ ತೊಗೋಬೇಕಾದ್ರೆ ನಂಗೆ ಭಯ ಆಗಿಲ್ಲ, ಖುಷಿ ಆಯಿತು. ಓಕೆ, ಬಟ್ ಬಂದ್ಮೇಲೆ ಹಾಕೊಂಡ್ಮೇಲೆ ಒಂಥರ ಫೀಲಿಂಗ್ ಇತ್ತು, ವಾವ್ ಅಂತ. ಬಟ್ ನಾನು ಸೂಟ್ ಹಾಕೊಂಡು ಎಲ್ಲಿ ಹೋಗೋದು ಅಂತಲೇ ಅರ್ಥ ಆಗ್ತಿಲ್ಲ. ನಾನು ಸೂಟ್ ಹಾಕಬೇಕು ಅಂತ ಆಸೆ, ಎಲ್ಲ ಸೂಟ್ ಹಾಕೊಂಡು ಓಡಾಡೋಣ ಅಂತ. ಬಟ್ ಸೂಟ್ ಹಾಕೊಂಡು ನಾನು ರೋಡ್ಗೆ ಹೋದ್ರೆ, ಮಾಲ್ಗೆ ಹೋದ್ರೆ ಜನ ನನ್ನ ಹಿಂಗೆ ನೋಡ್ತಾರೆ. ನೋಡೋಣ, ಮೇ ಬಿ ಸ್ಯಾಮ್ಸಂಗ್ ಇನ್ ಸೂಟ್ ಅಂತ ಒಂದು ವೀಕ್ ಫುಲ್ ಸೂಟ್ ಹಾಕೋಣ, ಏನಂತೀರಿ? ಫೈನಲಿ ಇದ್ರದ್ದು ಮುಗೀತು ಕೆಲಸ. ಇದು ನಮ್ಮ ಟೀಮು ಕೊಟ್ಬಿಡೋದು. ಇನ್ನು ಮತ್ತೆ ಅದನ್ನ ಯಾವಾಗ ಮುಟ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಇನ್ನು ಮತ್ತೆ ಅದನ್ನ ನಾನು ಯೂಸ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ ಗೈಸ್. ಫೈನಲಿ ನಾನು ಸ್ವಲ್ಪ ಕೆಲಸ ಆಯ್ತು, ಮುಗಿಸ್ತಿದ್ದೆ. ನಮ್ಮ ಅಕ್ಕನೆಲ್ಲ ಆಚೆ ಹೋಗ್ತಿದ್ದಾಳೆ. ಯಾವನಪ್ಪ ಇವನು? ಕೈ ಐ ಹೋಗ್ ಅಕ್ಕ ತಂಗಿ ಬರೀ ಅಕ್ಕ ತಮ್ಮ ಬರೀ ಡೌ ಮಾಡ್ತಾರೆ ವರ್ಕೌಟ್ ಮಾಡ್ಬಿಟ್ಟು. ನೋಡಿ ಈಗ ನಿನ್ಗೆ ನೋವೇ ಆಗಿಲ್ವಾ? ಓ ಓ ರಿಯಾಕ್ಟ್ ಓ ಓ ಓ ಡೈಲಿ 3-4 ಬರ್ತಾವಲ್ಲ ಮನೆಗೆ. ಹೌದಾ? ನಿಮ್ಮ ಹೆಂಡ್ತಿದೆ ಅಲ್ವಾ ಕೇಳಿ. ಈಗ ಕೇಳ್ತಾ ಇಲ್ಲ. ಚೆನ್ನಾಗಿ ಬೆಂಕಿ ಹಾಕ್ತೀರಪ್ಪ, ಬೆಂಕಿ ಚೆನ್ನಾಗಿ ಹಾಕ್ತವ್ರೆ ನೋಡಿದ್ರಾ? ನಾನು ಕೇಳಲ್ಲ ಅಂತ ಬೇರೆ ಹೇಳೋದು.
ನಾವು ಹೋಗಿ ಕೇಳಬೇಕು ಈಗ, ಆಮೇಲೆ ನಾವು ಕೆಟ್ಟವ್ರಾಗಬೇಕು. ಚೆನ್ನಾಗಿದೆ ನೈಸ್. ದಿನಕ್ಕೆ 5 ಪಾರ್ಸಲ್ ಬರ್ತದೆ ನಮ್ಮ ಅಮ್ಮದು. ನೋಡ್ರೆ ಬಟ್ಟೆನೇ ಇಲ್ಲ ಅಂತ. ನಮ್ಮನು ಎಲ್ಲೋ ಆಚೆ ಹೋಗ್ತಾ ಇದ್ದಾರೆ ಇವತ್ತು ನೋಡಿ. ನಮ್ಮ ಅಪ್ಪ ಇರ್ತಾರೆ ಅನ್ಸುತ್ತೆ. ನಾನೀಗ ರೆಡಿಯಾಗಿ ಎಲ್ಲರೂ ಆಚೆ ಹೋಗ್ಬೇಕು. ಬೆಸ್ಟ್ ನೋಡಿ, ನನ್ನ ವಿಡಿಯೋ ಪ್ಲೇ ಮಾಡಿದ್ರೆ ಹೆಂಗೆ ಕಾಣುತ್ತಿದ್ರಲ್ಲಿ. ಎಲ್ಲ ಟಿ ವಿ ಇದ್ದಂಗಿದೆ ಕತ್ಲಲ್ಲಿ ನೋಡಿ. फोन इरकॉन फ्लेक्स मार दो। अच्छा वही सोच रहा है, आपको फोटो भेज को है मैं वो हेयर्स को कैसे करना क्या करना आप डिटेल्स दीजिए। और ಕೂದಲು ಚೆಕ್ ಮಾಡಿಸ್ಕೋತವ್ರ ಮಗ. ಗೈಸ್ ಕೂದಲು ಸೆಟ್ ಮಾಡಿಸ್ಕೊಳಕ್ಕೆ ಏನು ಮಾಡಬೇಕು ಅಂತ ಚೆಕ್ ಮಾಡಿಸ್ಕೋತವ್ರೆ ಗೈಸ್. ನಮ್ಮ ಮನೆಯಿಂದ ಆಚೆ ಹೊರಟೆ, ಮನೆ ಹುಡ್ಕೋದಿತ್ತು ಒಂದು. ಸೊ ಅದಕ್ಕೆ ನಮ್ಮ ಫ್ರೆಂಡ್ ಗಾಡಿ ಹತ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ ಗೈಸ್. ಇಲ್ಲಿ ಯಾವುದೋ ಅಪಾರ್ಟ್ಮೆಂಟ್ ಇದೆ, ಅಲ್ಲಿಗೆ ಬಂದಿದ್ದೀನಿ. ಸೊ ಇದು ಹುಡುಕ್ತಾ ಇರೋದು ನಮ್ಮ ಟೀಮ್ಗೆ ಮನೆ ಹುಡುಕ್ತಾ ಇರೋದು. ಸೊ ನಾವು ಸ್ಟುಡಿಯೋ ಖಾಲಿ ಮಾಡ್ಬಿಟ್ವಲ್ಲ, ಈಗ ನಮ್ಮ ಟೀಮ್ ಸ್ಟೇ ಮಾಡೋಕ್ಕೆ ಒಂದು ಜಾಗ ಹುಡುಕ್ಬೇಕು. ಅದಕ್ಕೆ ನಾನೇ ಬಂದಿದ್ದೀನಿ. ಬಿಕಾಸ್ ಹೆಂಗೆ ಚೆನ್ನಾಗಿರೋ ಜಾಗ ಹುಡುಕ್ಬೇಕಲ್ಲ. ಯಾವುದೋ ಮನೆ ಕೀ ಸಿಕ್ಕಿದೆ, ಚೆಕ್ ಮಾಡ. ಇದೇ ಮನೆನಾ? E107. ಕಿಡ್ನಿ ಬೇಕಿತ್ತು ನನಗೆ ಮಗ. ಕ್ರೇಜಿ ಇದೆ. ಸ್ವಲ್ಪ ಲೈಟ್ ಕಮ್ಮಿ ಅನಿಸ್ತು ನನಗೆ, ಬಟ್ ಮನೆ ಸಕ್ಕತ್ ದೊಡ್ಡದಾಗಿದೆ ಗೈಸ್. ಕ್ರೇಜಿ ಆಗಿದೆ ನೋಡಿ ಗೈಸ್, ಏನು ಕ್ರೇಜಿ ಆಗಿದೆ ಈ ರೂಮು. ಬಾಲ್ಕನಿನೂ ಇದೆ ಇದಕ್ಕೆ. ನಂಗೆ ಮೇ ಬಿ ನಮ್ಮ ವಿಲ್ಲಾಗಿಂತ ಮುಂಚೆ ಮನೆ ಕಾಣಿಸಿದ್ರೆ ಫಿಕ್ಸ್ ಆಗ್ಬಿಡ್ತಿದ್ದೆ ಅನ್ಸುತ್ತೆ. ವ್ಯೂ ನೋಡಿ ಇಲ್ಲಿಂದ. ವಾವ್, ಕ್ರೇಜ್ ಇದೆಲ್ಲ. ಅಲ್ಲಿ ನೋಡಿ ಯಾವುದೋ ಕೆರೆ ಕಾಣ್ತಾ ಇದೆ, ಸಕ್ಕತ್ತಾಗಿದೆ. ಫುಲ್ ಗ್ರೀನ್ರಿ. ಇಲ್ಲಿ ನೋಡಿ ಬಾತ್ ಟಬ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಆ್ಯಕ್ಚುಲಾಗಿ ಮೇಂಟೈನ್ ಮಾಡಬೇಕು ಕ್ಲೀನಾಗಿ. ನಮ್ಮ ವಿಲ್ಲಲ್ಲೇ ಇಲ್ಲ ಬಾತ್ ಟಬ್. ನೋಡಿ ಬಾರ್ ಕೌಂಟರೆಲ್ಲ ಮಾಡಿಸ್ಬಿಟ್ಟಿದ್ದಾರೆ. ಮತ್ತು ಇಲ್ಲೊಂದು ರೂಮು, ಮತ್ತು ಇದು ಬಾಲ್ಕನಿ. ನಂಗೆ ಇಷ್ಟ ಆಯಿತು. ಇಲ್ಲಿ ನೋಡಿ ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಸ್ವಿಮ್ಮಿಂಗ್ ಪೂಲ್. ನಮ್ಮನೇಲಿರೋ ಸ್ವಿಮ್ಮಿಂಗ್ ಪೂಲ್ಗೆ ಇವತ್ತಾದ್ರೂ ಅಟ್ಲೀಸ್ಟ್ ಹೋಗಿ ಬೀಳಬೇಕು ಗೈಸ್. ಇವತ್ತೋಗಿ ಬೀಳೋಣ ಸ್ವಿಮ್ಮಿಂಗ್ ಪೂಲಲ್ಲಿ. ನಾನು ಬಂದ ಮೇಲೆ ವಿಡಿಯೋ ಮಾಡೋಕೆ ಒಂದ್ಸರಿ ಬಿದ್ದಿದ್ದು, ಆದಮೇಲೆ ಬಿದ್ದೇ ಇಲ್ಲ ಒಳಗೆ ಗೈಸ್. ಅಲ್ಲಿ ನೋಡ್ಬಿಟ್ಟು ಹೊರಟ್ವಿ, ನೋಡ್ರೆ ಮಳೆ ಸ್ಟಾರ್ಟ್ ಆಗೋಯ್ತು. ಅದಕ್ಕೆ ವಾಪಸ್ ಹೋಗಿ ಕಾರ್ ಎತ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಗೈಸ್. ಸೊ ಫೈನಲಿ ಮನೆಗೆ ಹೋಗಿ ವಾಪಸ್ಸು ನನ್ನ ಕಾರ್ ಎತ್ಕೊಂಡು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಬನ್ನಿ ಹುಡ್ಕೋಣ. ಒಂದು ಓಕೆ, ಅದು ಇಷ್ಟ ಆಯಿತು ಮನೆ, ಬಟ್ ಅದಕ್ಕೆ ಜಾಸ್ತಿ ಹೇಳ್ತಿದ್ದಾರೆ. 35 ಹತ್ತತ್ರ ಹೇಳ್ತಿದ್ದಾರೆ. ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಅದು. ಹುಡ್ಕೋಣ, ಬೇರೆ ಹುಡ್ಕೋಣ ಗೈಸ್. ಮಳೆ ಬರ್ತಿದೆ ಅಂತ ಮನೆಗೆ ಹೋಗಿ ಕಾರ್ ಎತ್ಕೊಂಬಂದರೆ ಬಿಸಿಲು. ಏನು ಮಾಡೋಣ, ಯಾಕೆ ನನ್ನ ಜೊತೆ ಹಿಂಗಾಗ್ತಿದೆ ನೋಡಿ. ಕಾರ್ ಮೇಲೆ ಹತ್ಬಿಟ್ಟಿದೆ, ಸಿಂಹಾಸನ ಥರ ಕೂತ್ಕೊಂಡ್ಬಿಟ್ಟಿದೆ ಅದ್ರ ಮೇಲೆ ಹೋಗ್ಬಿಟ್ಟು. ಮನೆ ಬಾಗ್ಲಿಗೆ ನಾವೇನು ಕೂಳಿ ಇಲ್ದೆ ಬಂದಿಲ್ಲ ಅಲ್ಲ, ನಾವೇನು ಬಿಕಾರಿ ನನ್ನ ಮಕ್ಕಳಲ್ಲ, ನಾವು ಕೂಳಿ ಗತಿ ಇಲ್ವಾ? ನನ್ನ ಜೊತೆ ಯಾಕೆ ಹಿಂಗಾಗ್ತಿದೆ, ಏನಾಗಿದೆ ನನ್ನ ಲೈಫ್ಗೆ, ಯಾರ್ದೋ ಕಣ್ಣು ಬಿದ್ದುಬಿಟ್ಟಿದೆ ಗೈಸ್. ಬನ್ನಿ ಹುಡ್ಕೋಣ ಗೈಸ್. ಸೊ ಫೈನಲಿ ಇನ್ನು ಹುಡುಕ್ತಾನೆ ಇದ್ದೀವಿ. ನೋಡಿ ಕತ್ಲು ಆಗೋಯ್ತು, ನೋಡೋಣ ಸಿಗುತ್ತಾ ಇಲ್ವಾ ಅಂತ. ನೋಡಿ ಗೈಸ್, ನಮ್ಮ ಬಂದ ತಕ್ಷಣ ರಾಣಿ ರಾಣಿ ಬಾರೆ ಫೋನ್ ಮಾಡೋದು ಗೊತ್ತಾ ನೋಡಿ ನನಗೆ? ಗೈಸ್. ನಮ್ಮ ಹೊಸ ಗ್ಲಾಸ್ ಬಂದು ಹೆಂಗ್ ಕಾಣ್ತವ್ರೆ, ಬಾರ್ಬಿ ಡಾಲ್. ಚೆನ್ನಾಗಿಲ್ವಾ? ಐಫೋನ್ ಇರ್ಬೇಕಿತ್ತು ನಿಮ್ಮ ಹತ್ರ ಒಂದು ಅಂತ. ಯಾವ ಫೋನ್ ಇದ್ರೆ ಏನೋ, ನನಗಂತೇನು ಇಂಟ್ರೆಸ್ಟ್ ಇಲ್ಲ. ಹೌದಾ? ಕಳೆದೋದ್ರೆ ಮನ್ಸು ಬೇಜಾರಾಗ್ಬಿಟ್ಟು. ನಿಮ್ಗೆ ಐಫೋನ್ ಬೇಡವಾ? ಬೇಡಪ್ಪ, ನಾನು ಇರೋ ಫೋನೇ ಯೂಸ್ ಮಾಡೋದು ಸಾಕು ಅನ್ಸ್ಬಿಟ್ಟಿದೆ ನನಗೆ. ಹೌದಾ? ಪಕ್ಕನಾ? ಪಕ್ಕ. ಆದ್ರೂ ಬಜೆಟ್ ಕಮ್ಮಿ ಇತ್ತು, ಅದಕ್ಕೆ ನಾವು ಅಪ್ಪದ ಮಾತ್ರ ತಗೊಂಡ್ವಿ. ಬರೀ ಡವ್. ಸೊ ಮನೆ ಹುಡುಕಿ ಫೈನಲಿ ವಾಪಸ್ ಬಂದೆ ಮನೆಗೆ. ಸಿಕ್ಕಿಲ್ಲ, ಅದು ಸಿಗುತ್ತೆ ನೋಡೋಣ. ಬನ್ನಿ, ಈಗ ಡಿನ್ನರ್ ಮಾಡಿಲ್ಲ, 10 ಗಂಟೆ ಆಗ್ತಿದೆ. ಬರೋದೇ ಲೇಟ್ ಆಗೋಯ್ತು.
ನಮ್ಮ ವಾಟರ್ ಮನೆ ಎತ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಆಲ್ಸೋ ನಮಗೆ ಕಾಮೆಂಟ್ಸ್ ಬಂದಿತ್ತಲ್ಲ ತುಂಬ, ಇಲ್ಲಿ ದೇವ್ರ ಮನೆ ಇಡಬಾರ್ದು ಅಂತ, ಅದಕ್ಕೆ ನಮ್ಮ ಅಪ್ಪ ಅಲ್ಲಿ ಶಿಫ್ಟ್ ಮಾಡಿದ್ದಾರೆ. ನಮ್ಮ ಅಪ್ಪ ಅಮ್ಮ ಹೇಳಿದ್ರು ವ್ಲಾಗಲ್ಲಿ ತೋರ್ಸಪ್ಪ ಅದನ್ನ ಫಸ್ಟು ಅಂತ. ಹೊಟ್ಟೆ ಮಗ ಊಟ ಮಾಡಿಲ್ಲ ಗೈಸ್, ಬೆಳಗಿಂದ ಮಗ ಊಟ ಮಾಡಿಲ್ಲ, ತಿಂದಿಲ್ಲ, ಏನು ಕೇಳಿಲ್ಲ. ಸುತ್ತದು ಪಾರ್ಟಿ ಮಾಡೋದು, ಫ್ರೆಂಡ್ ಜೊತೆ ಎಣ್ಣೆ ಹೊಡಿಯೋದು, ಮನೆಗೆ ಬರೋದು. ಇಲ್ಲಿ ನೋಡಿ ನನ್ನ ಡಯಟ್ ಎಲ್ಲ ಬರೆದಿಟ್ಟಿದ್ದಾರೆ. 4x ಪ್ಲೀಸ್, 4x ಆಮ್ಲೆಟ್. ಗೈಸ್ ನಾನು ಲಿಟ್ರಲಿ ತುಂಬ ದಿನ ಆಗಿದೆ ಕ್ಯಾಮ್ರಲ್ಲಿ ಮಾತಾಡಿ ನನ್ನ ಮನಸ್ಸಿಂದ, ಆ್ಯಂಡ್ ಈ ಥರ ನಾರ್ಮಲ್ ವ್ಲಾಗ್ ಮಾಡಿ. ಸೊ ಐ ವಾಂಟೆಡ್ ಟು ಹ್ಯಾವ್ ದಟ್ ನಾರ್ಮಲ್ ವ್ಲಾಗ್ ಟುಡೇ. ಫುಲ್ ಬಿಸಿ ಡೇ, ಬಿಸಿ ವೈಬ್ಸ್ ಬೇಡ ಅಂತ. ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿದೆ, ತಲೆನೋವು ಜಾಸ್ತಿ ಆಗಿದೆ ಮುಂಚೆಗಿಂತ, ಆ್ಯಂಡ್ ಕಮಿಟ್ಮೆಂಟ್ ಜಾಸ್ತಿ ಆಗಿದೆ, ಆ್ಯಂಡ್ ಟೀಮ್ ದೊಡ್ಡದಾಗ್ತಿದೆ. ಸೊ ಲೈಫ್ ಈಸ್ ಚೇಂಜಿಂಗ್ ಇನ್ ದ ಬಿಗ್ಗರ್ ಪ್ಲೇಸ್, ಬಿಗ್ಗರ್ ಕಮಿಟ್ಮೆಂಟ್ಸ್, ಬಿಗ್ಗರ್ ಪ್ರಾಬ್ಲಮ್ಸ್ ಅದೆಲ್ಲ ಇರುತ್ತೆ. ಸೊ ಒಂದು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಿಬಿಟ್ಟಿದ್ದೆ, ಒಂಚೂರು ಹೆಲ್ಡ್ ಅಪ್ ಆಗಿದ್ದೆ. ಆ್ಯಂಡ್ ಆಲ್ ದಿಸ್ ಇಸ್ ಗೋಣ ಬಿ ದೇರ್. ಒನ್ ಥಿಂಗ್ ನಾನು ಹೇಳ್ತೀನಿ ಗೈಸ್, ಲೈಫ್ ಅಲ್ಲಿ ಒನ್ ಥಿಂಗ್ ಇದನ್ನ ನೆನ್ಪಿಟ್ಕೊಳ್ಳಿ, ಮೋರ್ ದ ಮನಿ ಯು ಮೇಕ್, ಮೋರ್ ದ ಪ್ರಾಬ್ಲಮ್ಸ್ ಯು ಫೇಸ್. ಅಂದರೆ ನಿಮ್ಮ ದುಡ್ಡು, ನಿಮ್ಮ ಕಮಿಟ್ಮೆಂಟ್ಸು ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ, ನೀವು ದುಡಿಯೋ ದುಡ್ಡು ಅಷ್ಟೇ ಜಾಸ್ತಿ ನಿಮ್ಮ ಸ್ಟ್ರೆಸ್ಸು, ನಿಮ್ಮ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂತ ನನ್ನ ಪ್ರಕಾರ. ಪ್ರಾಬ್ಲಮ್ ಸ್ಟ್ರೆಸ್ ಅಂದರೆ ಲೈಫ್ ಚೆನ್ನಾಗಿರುತ್ತೆ, ಲೈಫು ಅಪ್ಗ್ರೇಡ್ ಆಗುತ್ತೆ, ಬಟ್ ಮೋರ್ ದ ಮನಿ, ಮೋರ್ ದ ಪ್ರಾಬ್ಲಮ್ಸ್ ಫಾರ್ ಶೋರ್. ಲೈಫ್ ಲಿಟ್ರಲಿ ಫೀಲ್ಸ್ ಲೈಕ್ ಅ ಡ್ರೀಮ್ ಗೈಸ್. ಒಂಥರ ಕನ್ಸು ಥರ ಫೀಲ್ ಆಗುತ್ತೆ ಸಡನ್ನಾಗಿ. ಒಂದು 5-6 ವರ್ಷದಿಂದ ಇದ್ದಿದ್ದು ಜೀವನನೇ ಬೇರೆ, ಲೈಫೇ ಬೇರೆ, ಸರ್ಕಲೇ ಬೇರೆ. ಸಡನ್ನಾಗಿ ಎಲ್ಲ ಚೇಂಜ್ ಆಗಿಬಿಡ್ತು. ಆ್ಯಂಡ್ ಸಡನ್ನಾಗಿ ನಾನು ಕಣ್ಬಿಟ್ಟು ಈ ಕಡೆ ಆ ಕಡೆ ನೋಡಿದ್ರೆ ನಿಜನಾ, ಕನಸಾ, ಡ್ರೀಮಾ, ಈ ಥರ ಎಲ್ಲ ಫೀಲ್ ಆಗುತ್ತೆ. ಆ್ಯಂಡ್ ಒಂದೊಂದು ಸರಿ ರಿಯಾಲಿಟಿಲಿ ಇದೀನಾ ಅನ್ನೋ ಥರ ಫೀಲ್ ಆಗುತ್ತೆ. ಇದು ಲಾಟ್ ಹ್ಯಾಪನಿಂಗ್, ಬಟ್ ಐ ಆಮ್ ಸೂಪರ್ ಹ್ಯಾಪಿ. ಆ್ಯಂಡ್ ಖುಷಿ ಆಗುತ್ತೆ ನನ್ನ ಫ್ಯಾಮ್ಲಿಗೆ ಐ ಕುಡ್ ಅಫೋರ್ಡ್ ಟು ಗಿವ್ ದಿಸ್ ಲೈಫ್ ಸ್ಟೈಲ್. ಆ್ಯಂಡ್ ಇಲ್ಲಿವರೆಗೂ ಬಂದೆ ನಾನು ಅನ್ನೋದು ಒಂದು ಖುಷಿ ಇದೆ. ಥ್ಯಾಂಕ್ ಯು, ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ನೌ ಐ ಆಮ್ ಥಿಂಕಿಂಗ್ ಫಾರ್ ಅ ಬಿಗ್ ಸ್ಟೆಪ್ಸ್. ಒಂದಷ್ಟು ಪ್ಲ್ಯಾನ್ಸ್ ನಡೀತಾ ಇದೆ. ಸೊ ಅದರಿಂದ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಿದೆ. ಓಕೆ, ಈಗ ನೆಕ್ಸ್ಟ್ ದೊಡ್ಡದಾಗೇನೋ ಮಾಡ್ತಾಯಿದ್ದೀನಿ ಅನ್ನೋದೊಂದು ಪ್ಲ್ಯಾನ್ ಇದೆ. ಅದನ್ನು ಮಾಡೋದಕ್ಕೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ನಾನು ಹೇಳ್ದಂಗೆ. ಸೊ ಮಾಡೋಣ. ಅದು ಬಿಟ್ಟರೆ ವಿ ಆರ್ ಲುಕ್ಕಿಂಗ್ ಫಾರ್ ಇನ್ಫ್ಲೂಯೆನ್ಸರ್ಸ್ ಹೂ ಆರ್ ಮೈಕ್ರೋ ಇನ್ಫ್ಲೂಯೆನ್ಸರ್ಸ್. ಯಾರ್ಯಾರಿದ್ದಾರೆ, ಒಂದು 20,000 30,000 ಫಾಲೋವರ್ಸ್ ಇರೋರು, ಒಂದು 10,000 ಫಾಲೋವರ್ಸ್ ಇರೋರು, ಹೂ ಆರ್ ರೆಡಿ ಟು ಫೇಸ್ ಕ್ಯಾಮ್ರಾ ಮುಂದೆ ನಾಚ್ಕೊಳ್ದಿರ ಮಾತಾಡೋಕ್ಕೆ ಬರೋರು, ಅವ್ರನ್ನೆಲ್ಲ ನಾವು ಹುಡುಕ್ತಾ ಇದೀವಿ. ಯಾರು ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನಮ್ಮ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಎಸ್ ಗೈಸ್, ನಮ್ಮ ಟುಮ್ ಇವಾಗ ಫುಲ್ ಸೀರಿಯಸ್ ಆಗಿ ಜಿಮ್ ಮಾಡ್ತಾ ಇದ್ದಾನೆ. ಏನಾಯಿತು ಸಾಹಿಲ್, ಅಂಥದ್ದು ಏನು ನಿನಗೆ ಆಯಿತು ದಟ್ ನೀನು ಜಿಮ್ಗೆ ಹೋಗಬೇಕು ಅಂತ ಸೀರಿಯಸ್ ಆದೆ? ಹೇಳು. ನೀನು ಏನಕ್ಕೆ ಜಿಮ್ಗೆ ಹೋದೆ? ಸೇಮ್ ರೀಸನ್ ತೋರಿಸ್ತೀನಿ, 6 ಪ್ಯಾಕ್ಸ್ ಮಾಡಿ ತೋರಿಸ್ತೀನಿ ಬರ್ಡೇ ಅಷ್ಟರಲ್ಲಿ. ಇವನು ಬರ್ಡೇ ಇರೋದು 28ನೇ ತಾರೀಕು ಈ ತಿಂಗಳು. ಬರಲಿ ನಿನ್ನ 6 ಪ್ಯಾಕ್ ಸ್ವಲ್ಪ ಈಗ ಎಷ್ಟಿದೆ ತೋರಿಸು. ಕೈ ಎತ್ತೋ ನೋಡಿ ಗೈಸ್, ಇವಾಗ ಹಿಂಗಿದೆ. ಇದನ್ನ 6 ಪ್ಯಾಕ್ ಮಾಡ್ತಾನೆ. ಬಾಡಿ ತೋರಿಸು ಒಂದು ನಿಮಿಷ. ಹಾಂ ನೋಡಿ ಗೈಸ್, ಎಷ್ಟು ದಿನದಿಂದ ಮಾಡ್ತಿದ್ಯಾ? ಎಷ್ಟು ದಿನದಿಂದ ಮಾಡ್ತಿದ್ಯಾ? ಒಂದು ವಾರ ಆಯ್ತು. ಒಂದು ವಾರಕ್ಕೆ ಟೀ ಶರ್ಟ್ ತೆಗೆದು ತೋರಿಸ್ತಾ ಇದೆಯಾ? ಬಂದಿಲ್ಲ. ಹುಷಾರು, ಬಂದ್ಬಿಟ್ಟಾತು. ಮಾಡ್ತಿದ್ದೆ. ಓ ಗೈಸು, ನಾನು ಮಾಡ್ತೀನಿ. ಮಾಡು ಗೈಸ್. ನಾನು ಸ್ವಲ್ಪ ಲೇಜಿ ಆಗ್ಬಿಟ್ಟಿದ್ದೀನಿ. ಲೇಜಿ ಅನ್ನೋದಕ್ಕಿಂತ ಸ್ಟ್ರೆಸ್ಸು, ಲೇಟ್ ಸ್ಲೀಪ್ ಆಗ್ತಿದೆ. 4 ಗಂಟೆ ಮಲಗ್ತಾ ಇರೋದು, 3 ಗಂಟೆ ಮಲಗ್ತಾ ಇರೋದು, ಅದೆಲ್ಲ ಆಗ್ಬಿಟ್ಟಿದೆ. ಟು ಕಮ್ ಬ್ಯಾಕ್. ಮತ್ತು ನಾನು ಇಲ್ಲಿರೋ ಜಿಮ್ಮು ನನಗೆ ಇಷ್ಟ ಆಗ್ತಾಯಿಲ್ಲ, ನನಗೆ ಆ ವೈಬ್ಸೇ ಬರ್ತಾಯಿಲ್ಲ ಜಿಮ್ಮಲ್ಲಿ. ಸೊ ಇಲ್ಲಿ ಇನ್ನೊಂದು ಜಿಮ್ ಬರೋದಿದೆ, ಹೊಸ ಜಿಮ್ ಮಾಡ್ತಿದ್ದಾರೆ ನಮ್ಮ ಏರಿಯಲ್ಲಿ. ಅದು ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಒಂಥರ ಮೆಂಟಲಿ ಆಗ್ಬಿಟ್ಟಿದೆ. ಸ್ಟಾರ್ಟ್ ಮಾಡಬೇಕು. ನಾನು ಟುಮ್ ದಿನ ಬರ್ತಿದ್ದೇನೆ ಅಂದಮೇಲೆ ನಾನು ಇನ್ಮೇಲೆ ದಿನ ಎದ್ದು ಹೋಗ್ತೀನಿ. ಒಂದು ಜಿಮ್ ಪಾರ್ಟ್ನರ್ ಆಗ್ತಾನೆ ಇನ್ಮೇಲೆ ನನಗೆ. ಮತ್ತೆ ಡಿಸೆಂಬರ್ Jan 1 ಅಷ್ಟರಲ್ಲಿ ಆ್ಯಪ್ಸ್ ಮತ್ತೆ ನಿಂದ ನಂದು ಫುಲ್ ಬಂದ್ಬಿಡುತ್ತೆ. ಸೆಪ್ಟೆಂಬರ್ ಅಷ್ಟರಲ್ಲಿ ಪ್ರೋಟೀನ್ ಕೊಡ್ಸು. ಏನ್ ಕೊಡ್ಸಿದ್ರು ಸೆಪ್ಟೆಂಬರ್ ಅಷ್ಟರಲ್ಲಿ ಬರ. ಸೆಪ್ಟೆಂಬರ್ ಬೇಡ, ಅಕ್ಟೋಬರ್ ಅಲ್ಲೇ ಮಾಡ್ತೀನಿ, ಪರವಾಗಿಲ್ಲ. ಪ್ರೋಟೀನ್ ನಾನು ಕೊಡ್ತೀನಿ, ದುಡ್ಡಿಲ್ಲ. ನನ್ಗೆ ವರ್ಕೌಟ್ ನೀನ್ ಕೊಡ್ತಿದ್ದ? ಕೊಡ್ಸ್ತೀರ ಅದ್ರಲ್ಲೇನು. ನನಗೆ ಸ್ಟವನ್ ಬ್ರೋ ಟ್ಯಾಕ್ಸ್ ಹಾಕಿದ್ದೀನಿ. ಕೊಡ್ಸು. ನಂದೇ ಪ್ರೋಟೀನ್ ಕೊಡಿ, ನಾನು ಅದೇ ಕುಡಿಯೋದು. ಹೌದಾ? ಅಣ್ಣ ಪ್ರೋಟೀನ್ ಸಿಕ್ತಾವ. ಡಿನ್ನರ್ ಮಾಡೋ ಜಾಗ ಸಾರಿ, ಎಲ್ಲಿ ನೋಡ್ರು ನನ್ನ ಕಾರ್ ಕಾಣಿಸ್ಬೇಕು, ನನಗೆ ಬೇಕಾಗಿರೋ ಕಾರ್ ಅಂತ ನೋಡಿ. ಇಲ್ಲಿ ಎದ್ದ ತಕ್ಷಣ ಕಾರು ನೋಡ್ತಾ ಇರ್ತೀನಿ. ಟೇಸ್ಟಿ ರಸಮ್ ಮಾಡೋರು ನಮ್ಮ ಅಮ್ಮ. ಸಾಕು, ರಸಮ್ ಕುಡಿಯೋದು ಸ್ವಲ್ಪ.
ಏನಪ್ಪ ಹೊಸ ಫೋನ್ ಇದ್ರು ಟಿವಿ ನೋಡ್ತಾ ಇದ್ದೀರಾ? ಹೊಸ ಫೋನ್ ಇದ್ರು ಟಿವಿ ನೋಡ್ತಾ ಇದ್ದೀರಾ? चार्ज हाकि ನಮ್ಮಪ್ಪ ಫೋನ್ ಇಟ್ಕೊಂಡು ಹೇ ಸಿರಿ ಕಾಲ್ ಶಶಾಂಕ್, ಹೇ ಸಿರಿ ಕಾಲ್ ಬಬ್ಲು ಅಂತವ್ರೆ ನೋಡಿ. ರಾತ್ರಿ ನಾನು ಸ್ವಲ್ಪ ಲೇಟಾಗಿ ಮಲಗಿದೆ, ಬಟ್ ವ್ಲಾಗ್ ಎಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಆ್ಯಂಡ್ ನಾಳೆ ಡ್ಯಾನ್ಸ್ ಮೋಸ್ಟ್ ವಾಚಿಂಗ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಗೈಸ್. ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ